ಎಂಟು ಗಂಟೆ 10 ನಿಮಿಷ ಆಯ್ತಲ್ಲ, ಗಿಡ್ಡಪ್ಪ ಇನ್ನ ಆದ್ರೂ ಫೋನ್ ಮಾಡಿಲ್ಲ. ನೋಡತ್ತೆ ನಾನೇ ಫೋನ್ ಮಾಡ್ತೀನಿ. ಯಾರಪ್ಪ ಅದು ಇಷ್ಟೊತ್ತಿಗೆ ಫೋನ್ ಮಾಡಿದ್ರು? ಅಲ್ಲ ನನ್ನ ಕನ್ಸಿಗೆ ಡಿಸ್ಟರ್ಬ್ ಮಾಡ್ಬಿಟ್ರಲ್ಲ. ಏ ನಾಗರಾಜಪ್ಪ, ಒಳ್ಳೆ ಕನ್ಸು ಬಿಡುತ್ತಲ್ಲೋ, ಈ ಟೈಮಲ್ಲಿ ಫೋನ್ ಮಾಡ್ಬಿಟ್ಟಿದ್ಯಾ? ತರಿಕೆ ಇರ್ಲಿ. ಓ, ಫೋನ್ ಮಾಡಿದ್ರು ಫೋನ್ ಎತ್ತಾ ಇಲ್ಲವಲ್ಲ. ಆ ಕನಸನ್ನ ಪೂರ್ತಿ ಮಾಡ್ಕೊಂಡೆ ಎತ್ತೋಗ್ಬೇಕು. ಏನಾಗುತ್ತೆ ನೋಡೋಣ ಆ ಕನಸಿನಾಗ. ಇಲ್ಲಿ ನೋಡ್ರೆ 8 ಗಂಟೆ 10 ನಿಮಿಷ ಆಯ್ತು. 9 ಗಂಟೆಲ್ಲ ಹೋಗ್ಬೇಕು ನಾವು. ಫೋನ್ ಮತ್ತೆ ಅಲ್ಲ. ಮತ್ತೆ ಮಾಡ್ತೀನಿ ತಡಿ. ಕನಸು ಪೂರ್ತಿ ಮಾಡೋಣ ಅಂತ ಬಿಡುವಲ್ರಲ್ಲೋ. ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ. 8 ಗಂಟೆ 10 ನಿಮಿಷಕ್ಕೆಲ್ಲ ಹೋಗ್ಬೇಕು. ಮತ್ತೆ ಇನ್ನೊಂದ್ ತಡಿ ಮಾಡ್ತೀನಿ. ಏನಿದು ಬಹಳ ಕಷ್ಟ ಆಯ್ತಪ್ಪ ಇದು. ಅಲ್ಲ ನಮ್ ಕನ್ಸನ್ನ ಪೂರ್ತಿ ಮಾಡಕ ಬಿಡುವಲ್ರಲ್ಲ. ಒಂದು ಕೆಲಸ ಮಾಡೋಣ, ಸ್ವಿಚ್ ಆಫ್ ಮಾಡ್ಬಿಡೋಣ. ಓ, ಏನ್ ಫೋನ್ ಕಟ್ ಮಾಡ್ತಾ ಇದ್ದಾನಲ್ಲ. ಈಗ ಯಾರು ಮಾಡ್ತಾರ ಮಾಡ್ಲಿ. ನಮ್ ಕನಸು ಪೂರ್ತಿ ಆಗೋವರೆಗೆ ಇವತ್ತು ಕದ್ರಂಗಿಲ್ಲ. ಅದು ಏನು ಬಿಜಿ ಇರ್ಬೋದು. ಓಹೋ, ಸ್ನಾನಾಗಿನ ಮಾಡ್ತಿದ್ದಂಗದ ನೀನು. ಅದನ್ನಾದ್ರೆ ಹೇಳ್ಬೋದಲ್ಲ. ಸರಿ, ಇನ್ನೊಂದ್ ತಡಿ ಫೋನ್ ಮಾಡೋಣ. ಸ್ವಿಚ್ ಅಪ್. ಇಲ್ಲಿವರೆಗೆ ರಿಂಗ್ ಆಯ್ತು, ಇವಾಗ ನೋಡಿದ್ರೆ ಸ್ವಿಚ್ ಅಪ್ ಅಂತ ಬರ್ತೈತೆ. ಓಹೋ, ಹಿಂಗಾದ್ರ ಅಲ್ಲಪ್ಪೋ, ದಣಿಗಳ ಹತ್ರ ನಾನ್ ಬಯಸ್ಕೋಬೇಕಾಗತ್ತೆ. ನಾನೇ ಬುತ್ತಿ ಕಟ್ಕೊಂಡು ಗಿಡ್ಡಪ್ಪನ ಅಂತ ಹೋಗ್ಬಿಡ್ತೀನಿ. ಅಲ್ಲಿಂದ ಕರ್ಕೊಂಡ್ ಬಂದ್ಬಿಡ್ತೀನಿ. ಇಲ್ಲಿ ಕಾಣವಲ್ಲ. ಸ್ನಾನಕ್ಕೆ ಹೋಗೇನೋ ಇಲ್ಲ ಟಾಯ್ಲೆಟ್ ಹೋಗೇನೋ. ಗಿಡ್ಡಪ್ಪ, ನಾಗರಾಜಪ್ಪ ಹೀಗೆ ಬಂದಂಗ ಆಯ್ತಲ್ಲ. ಏನಪ್ಪ ಮಾಡೋದೀಗ? ಗಿಡ್ಡಪ್ಪ, ನಾಗರಾಜಪ್ಪಣ ಬಂದೆ. ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಚ್ಛ ಮಾಡ್ತಿದ್ದೀನಿ. ಏನ್ ಮಾಡಕತ್ತಿ ಬ್ಯಾಲೆ? ಕನಸು ನನ್ನ ಈಡೇರಕ್ ಬಿಡ್ವಲ್ರಲ್ಲ ಈ ಜನ. ನಮ್ಮ ನನಸನ್ನ ಈಡೇರಕ್ಕಂತೂ ಬಿಡಲ್ಲ, ನನ್ನ ಕನಸನ್ನ ಈಡೇರಿಸ್ಕೊಳಕ್ ಬಿಡ್ತಾ ಇಲ್ವಲ್ಲ. ಪೂರ್ತಿ ಕನಸು ಕಾಣೋದು ತಪ್ಪಾಗ್ಬಿಡತ್ತೆ ಈಗಿನ ಕಾಲದಾಗ. ಬಂದೆ ನಾಗರಾಜಪ್ಪಣ, ನಾಗರಾಜಪ್ಪ ಇಲ್ಲಿ ಮ್ಯಾಲಿದ್ರಿ. ಇಲ್ಲಿ ಸ್ವಚ್ಛ ಮಾಡ್ಕೊಂತಿದ್ರ ಅಲ್ಲಿ ಕೆಲ್ಸಕ್ಕೆ ಗೊತ್ತಾಗದ. ಬಾ ಬೇಗ. ಬಂದೆ ತಡೆ. ಏನಿಲ್ಲ, ಸ್ವಲ್ಪ ಸ್ವಚ್ಛ ಮಾಡೋ ಕೆಲಸ ಇತ್ತು, ಮಾಡ್ಬಿಟ್ಟೆ. ಹೌದಾ? ಬರ್ತೀನಿ. ಅಲ್ಲಿಯಾರ ಬರ್ತೀನಿ. ಆಯ್ತು, ಬೇಗ ಬಾಪಾ. ಇಲ್ಲಿ ಸ್ವಚ್ಛ ಮಾಡ್ಕೊಂತ ನಿಂತ್ರಂಗ. ನಾಗರಾಜಪ್ಪ, ಬರೋದಾಯ್ತು. ಇನ್ನೇನು ಕೈಕಾಲ್ ಮುಖ ತಗೊಂಡು ನಿನ್ ಜೊತೆ ಬಂದ್ಬಿಡೋದು ಅಷ್ಟೇ. ಏನಪ್ಪ ಇನ್ನ ಮುಖ ತಗೊಂಡಿಲ್ಲ? 9 ಗಂಟೆ ಎಲ್ಲ ಕೆಲಸದ ಮ್ಯಾಗ ಇರ್ಬೇಕು. ನೀನ್ ಇಲ್ಲಿ ಸ್ವಚ್ಛ ಮಾಡ್ಕೊಂತ ಕುಂತ್ರೆ ಕೆಲಸಕ್ಕೆ ಹೋಗೋದ್ ಯಾವಾಗ? ಆಯ್ತು, ಬೇಗ ಅಲ್ಲಿ ತಿಕ್ಕೊಂಡು ಬಂದ್ಬಿಟ್ಟು ನಿನ್ ಜೊತೆ. ಇವತ್ತು ಒಂದು ಒಳ್ಳೆ ಕನಸು ಬಿದ್ಬಿಟ್ಟಿತ್ತು, ಅದಕ್ಕಾಗಿ ಲೇಟ್ ಆಗ್ಬಿಡ್ತು. ಪೇಸ್ಟ್ ಬೇರೆ ಖಾಲಿ ಆಗ್ಬಿಡ್ತಲ್ಲಪ್ಪ. ಏನ್ ಮಾಡ್ಬೇಕು? ನಡಿ, ಆ ಬೇನ್ ಕಟ್ಟಿ ನಾನು ತಿಕ್ಕೊಂಡು ಜಲ್ದಿ ರೆಡಿ ಆಗಿ ಹೋಗೋಣ ಪಾಪ. ಅದೇನಾಯ್ತಂದ್ರೆ, ಇವತ್ತು ಬೆಳಿಗ್ಗೆ ಒಂದು ಕನಸು ಬಿದ್ಬಿಟ್ಟಿತ್ತು. ಬೆಳಗಾಮಿಂಜಲ್ ಕನಸು. ಅದು ಯಾವ್ದೋ ಬಂಗಾರದ ನಿಧಿ ಇನ್ನೇನು ಕೈಯಲ್ಲಿ ಸಿಕ್ಕತ್ತೆ. ಅದನ್ನ ತಗೊಂಡು ಓಪನ್ ಮಾಡೋಣ ಅಂಬದಕ್ಕೆ ನೀವು ಫೋನ್ ಮಾಡ್ಬಿಟ್ಟೆ.
ಅದಕ್ಕಾಗಿ ನಾನು ಆ ಕನಸನ್ನ ಮುಂದುವರ್ಸೋಣ ಅಂತ ಹೇಳಿ ಫೋನನ್ನ ಸೈಲೆಂಟ್ ಹಾಕಿದೆ. ಮತ್ತೆ ನೀನು ಫೋನ್ ಮಾಡ್ದ, ನನಗೆ ಸಿಟ್ಟು ಬಂದ್ಬಿಡ್ತೀವಿ. ಹತ್ತರಿಕೆ ಆ ಕನಸನ್ನ ಹೆಂಗ ನಾವು ಮುಂದುವರ್ಸ್ಬೇಕಂತ ಹೇಳಿ ಸ್ವಿಚ್ ಆಫ್ ಮಾಡಿ ಇಟ್ಬಿಟ್ಟೆ. ಬೇಜಾರಾಗಿರ್ತೀರ ನೀನು? ಬೇಜಾರು ಮತ್ತೆ ಇಲ್ವಾ, ಇಲ್ಲಿ ಬೇನ್ ಗಿಟ್ಟಿದೆ, ಈ ಬೇನ್ ಕಟ್ಟಿ ಜಲ್ದು ಮುಳ್ಕೊಂಡು ನಾನು ಪೇಸ್ಟ್ ಇಲ್ದಾಗಲ್ಲ ಈ ಬೇನ್ ಕಡ್ಡಿನ ಯೂಸ್ ಮಾಡೋದು. ಈ ಬೇನ್ ಕಡ್ಡಿ ಯೂಸ್ ಮಾಡಿದ್ರೆ ಅಲ್ಲ ಗಟ್ಟಿಗಿರ್ತಂತೆ ಗೊತ್ತಾ? ಯಾವ್ದನ್ನ ಅಲ್ಲ ಮೇಲೆ ಹುಳ ಪಳ ಇದ್ದು ಕೂಡ ಕ್ಲೀನ್ ಆಗ್ಬಿಡ್ತತೆ. ಅದಕ್ಕಾಗಿ ನಾನು ಪೇಸ್ಟ್ ಇಲ್ದಾಗ ಈ ಬೇನ್ ಕಡ್ಡಿನ ಯೂಸ್ ಮಾಡುದು. ಮಕ್ಕಳಮ್ಮ ಹೌದಾ? ನೀನು ಎಷ್ಟು ಗಂಟೆ ಮಕ್ಕಳು ನಿನ್ನೆ? ನಾನು ಯಾವ್ದೋ ರೀಲ್ಸ್ ಅಂತ ನೋಡ್ತಾ 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 ಟೈಮ್ ಆಗ್ಬಿಡ್ತೆ, ಹಂಗಾಗಿ ಲೇಟ್ ಆಗ್ಬಿಡ್ತೆ. ನಾನು ಮಕ್ಕಳು ಬೆಳಿಗ್ಗೆ ಬೇರೆ ಇಂತ ಕನ್ಸು ಬಿಡ್ಬೋದಾ? ನೀನ್ ಏನ್ ಬೇಜಾರಾದು ಅಂತ ಆಮೇಲೆ ಅನ್ಕೊಂಡೆ, ಅಷ್ಟೊತ್ತಿಗೆ ನೀನ್ ಎಲ್ಲಿ ಬಂದ್ಬಿಟ್ಟಿಯ? ಕೆಲಸ ಗೊತ್ತಾಗ್ತದ. ಹೌದೌದು. ಏನ್ ಇಷ್ಟ ಐತ್ ನೋಡಿ ಬೇನ್ ಕಡ್ಡೆ. ಯಾವಾಗ ಬೇನ್ ಕಡ್ಡಿ ತಿಕ್ತೀಯ ನೀನು? ಇಲ್ಲಪ್ಪ, ತಿಕ್ಬೇಕಣಪ್ಪ, ಅಲ್ಲೂ ಗಟ್ಟಿರ್ತವೆ, ಯಾವ ಹುಳನು ಬೀಳಲ್ಲ. ನೀನೇನ್ ಮನುಷ್ಯ, ನಾವು ಒಳ್ಳೆಯವರಾಗಿ ಇಂತ ಕಡ್ಡಿಗೂ ತಿಕ್ಕಿದ್ರಂಗ ಒಂದೇ ನಿಮಿಷ ತಗೊಂಡು ನಿನ್ ಜೊತೆ ಬಂದ್ಬಿಡ್ತಾನ ಅಡ. ಏನ್ ಗೊತ್ತಾ, ಅಲ್ಲೂ ಚೆನ್ನಾಗಿ ತಿಕ್ಕಬೇಕು, ಬಾಯಿ ಚೆನ್ನಾಗಿ ತಗೋಬೇಕು, ಇಲ್ಲ ಅಂದ್ರೆ ಪಿತ್ತ ಆಗುತ್ತೆ, ಅದೇ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ಯಾವಾಗನ ಕೇಳು, ಅವಸರ ಮಾಡ್ಕೊಂಡು ಮಕ್ಕ ತಗೋಬಾರ್ದು, ಗೊತ್ತಾಯ್ತಾ? ಸ್ವಚ್ಛತೆ ಬಹಳ ಮುಖ್ಯ, ಸ್ವಚ್ಛತೆಗೆ ಬಹಳ ನಾನು ಪ್ರಾಮುಖ್ಯತೆ ಕೊಡ್ತೀನಿ ಗೊತ್ತಾ? ನಾನು ಹಂಗೆ ಬಂದೆ. ಈಗ ಏನ್ ಮಾಡೋಣ ಗೊತ್ತಾ, ನಾನು ಹೆಂಗೋ ಮಗ ತಗೊಂಡಿನಿ, ಹೋಟ್ಲ ಟಿಫನ್ ಮಾಡ್ಕೊಂಡು ಹೋಗ್ಬಿಡೋಣ. ಬೇಡಪ್ಪ, ಅಲ್ಲಿ ಹೋಗೋಣ, ಕೆಲಸದ ಹೋಗಿ ಸ್ವಲ್ಪ ಕೆಲಸ ಮಾಡಿ ಊಟ ಮಾಡೋಣ. ಹೌದಾ? ಮತ್ತೆ ಬುತ್ತಿ ನಾನ್ ತಂದಿನಪ್ಪ. ನೀನ್ ಬುತ್ತಿ ತಂದಿಯಾ? ನನ್ ಗೊತ್ತಪ್ಪ, ಬಹಳ ಒಳ್ಳೇದಾಯ್ತು ನೋಡಿ. ಹಂಗಾರ ಆಯ್ತಾಗ ಹಂಗೆ ಬಂದ್ಬಿಡ್ತೀನಿ ನಾನು. ಆಯ್ತು, ಎಲ್ಲ ರೆಡಿ ಆಯ್ತು ನೋಡಪ್ಪ. ನೀನ್ ನೋಡಿದ ಅವಸರ ಮಾಡ್ತೀಯ, ಸ್ವಲ್ಪ ಚಪ್ಲಕ್ಕೆ ಅಂತ ಹೇಳಿ. ಚಲಿಕೆ ಪುಟ್ಟಿ ಇನ್ನೇನ್ ಬೇಕು? ಅದೇವಪ್ಪ ಅಲ್ಲಿ ಇಲ್ಲೇ ಒಂದೊಂದು ಒಯ್ಯೋಣ. ಚಲಿಕೆ ಪುಟ್ಟಿ ಬಾ ನೋಡು, ಬಾ ನಮ್ಮಿಂದ ಬಾ. ಚಲಿಕೆ ಗಾಲ್ ಪುಟ್ಟಿ ಹಾರಿ ಬಾ ನೋಡಿ. ಏನ್ ಮಾಡ್ಕೊಂಡು ಬಂದಿಯಪ್ಪ ಬುತ್ತಿ? ಹೌದಾ? ಅಲ್ಲ, ಈ ಹೋಟ್ಲ್ ಊಟಕ್ಕಿಂತ ಮನೆ ಊಟನೇ ಒಳ್ಳೇದು. ನೀನ್ ಹಂಗ್ ಮಾಡಿದ್ ಒಳ್ಳೇದಾಯ್ತು. ನಾನು ಇಟ್ಕೊಂತೀನಿ, ನೀನ್ ಗಾಳಿ ತಿರ್ಸಿ. ಓಕೆ, ಸೆಲ್ಕೆ ಬೇಕಾದ್ರೆ ನಂಗೆ ಹಾಕ್ಬಿಟ್ಟಿಯಾ? ಬಾ ತಿರ್ಸಿ. ನಿಧಾನ, ಬುತ್ತಿ ಹಿಂದೆ ಐತಲ್ಲ, ಸಾಬಾಷ್, ದೊಡ್ಡ ಬುತ್ತಿ ನಾವು ಮಾಡ್ಬಿಟ್ಟಿಲ್ಲ. ಬಾ ಇತ್ತು ಈಗ ತಿರು. ಹೋಗಿ ಮುಂದೆ ಹೋಗಿ ಇನ್ನೊಂದು ಸ್ವಲ್ಪ. ಕಡೆ ಬಂದ. ರೈಟ್. ಹುಷಾರಾಗಿ ಹೋಗಪ್ಪ, ಏನು ಅವಸರ ಮಾಡ್ಕೊಬೇಡ ನೀನು. ಇಲ್ಲಿಂದ ಕೈಲಿಂದ ನಾನು ಸ್ವಲ್ಪ ನಾನು ಹೇಳ್ತೇನೆ. ಒಂದಲ್ಲ ನಾವು ಇಟ್ಕೊಂಬಲ್ಲ, ಬಹಳ ಕಷ್ಟ ಐತೆ. ಬಾ ಬಾ ನಿಧಾನ ನಿಧಾನ ನಿಧಾನ, ಹಂಗ ಬುತ್ತಿ ತಗ, ಬುತ್ತಿ ತಗೊಂಡು ಹಿಂಗೇನ ಹೋಗೋದ? ಅಲ್ಲೆಲ್ಲ ಅಲ್ಲಿ ತೋಡ್ಬಿಟ್ಟಿದಂಗಿದಾರ. ಆ ತೋಟದ್ರಾಗ ನಮ್ದು ಐತಿ ಇನ್ನ ತೋಟದು. ಆಯ್ತು ಹೋಗ್ ಬಾ. ಆ ಗಾಡಿ ಅಷ್ಟು ದೂರ ನಿಲ್ಸಿ ಇಲ್ಲಿವರೆಗೆ ಬರ್ಬೇಕೇನು? ಅದೇನ್ ಗೊತ್ತಾ, ಅಲ್ಲಿ ಸ್ವಲ್ಪ ತೆಗ್ದಿದ್ರೆ ಅಲ್ಲಿಂದ ಯಾಕೆ ಇಲ್ಲಿವರೆಗೆ ಬರ್ತದೆ ಗಾಡಿ. ಎಲ್ಲದಲ್ಲಿ ಹಿಂಗ್ ತೋಡಿ ಹಿಂಗ್ ಮಾಡಿಕ್ಯಾರ, ಅಲ್ಲಿಂದ ನಡ್ಕೊಂಡ್ ಬರ್ಬೇಕಾಯ್ತು ನೋಡು. ಎಲ್ಲಿ ಪಿನ್ನ ಇದೇನಾ? ಆಯ್ತು ತಗಂಕರ್ ಇಲ್ಲ ಅಮ್ಮ ಶುರು ಮಾಡಿಕಬೇಕಪ್ಪ. 9 ಗಂಟೆ ಆಯ್ತಲ್ಲ? ಎಷ್ಟೊತ್ತಿ ಬರ್ತಾನತ? ಆಯ್ತು ನಡಿ, ಎಲ್ಲೆಲ್ಲಿ ಏನ್ ಮಾಡ್ಬೇಕು ಸ್ವಲ್ಪ ನೀಟಾಗಿ ಹೇಳಪ್ಪ ನೀನು. ನಡಿ ನಡಿ, ಬುತ್ತಿ ಇಲ್ಲೇ ಅಲ್ಲಲ್ಲ? ನಡಿ. ಆಗ್ಲೇ ತೆಗೆದ್ಬಿಟ್ರಲ್ಲ ಇದನ್ನ? ತೆಗೆದಿದ್ರಪ್ಪ. ಇನ್ನ ಒಂದ್ ಅಡಿ ಒಳಗ ತೆಗಿಬೇಕಂತೆ, 50 ಅಡಿ ಉದ್ದ ತೆಗೆದು ಬಿಟ್ರೆ ನಮ್ ಕೆಲ್ಸ ಆದಂಗೆ. ಎಷ್ಟು ಬೇಗ ನಾವ್ ಕೆಲ್ಸ ಮಾಡ್ಕೊಂತ ಅಷ್ಟು ಬೇಗ ಹೋಗ್ಬೋದು ನೋಡಪ್ಪ. ಅಮ್ಮ, ಅಲ್ಲ ಇದ್ರಾಗ ಇನ್ನು ಒಂದೊಂದು ಅಡಿ ತೆಗಿಬೇಕಂತೆ ಒಳಗ? ಇನ್ನ ಒಳಗ ತೆಗಿಬೇಕಂತೆ. ಹಂಗಾರ ಪರವಾಗಿಲ್ಲ ಬಿಡು. ಅಂದ್ರೆ ಇಲ್ಲಿ ರೋಡ್ ಬರ್ತಲ್ಲ, ಕಾಂಕ್ರೀಟ್ ರೋಡ್ ಹಾಕ್ತಾರೆ, ಅದಕ್ಕೆ ಸ್ವಲ್ಪ ಆಳದಲ್ಲಿದ್ರೆ ಇನ್ನೂ ಒಂದ್ ಸ್ವಲ್ಪ ಒಳಗಿದ್ರೆ ಚೆನ್ನಾಗಂತ ಹೇಳಿದಂಗಿದಾರಲ್ಲ. ಆಯ್ತು ತಗ ತಗ, ಬಡ 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 ನೀನ್ ತಾಂಬಿಡು. ಪುಟ್ಟಿದ ಈಗ ನಾನೇನ್ ಕೆಳಗೆ ಇರ್ಬೇಕ, ನೀನ್ ಇರ್ತೀಯ ನಾನು ಇರ್ಬೇಕಾ? ನೀನ್ ಇರ್ತೀಯ, ತುಂಬ ಕೊಟ್ಬಿಟ್ರ ಆಗ್ಬಿಡ್ತು, ನಾನ್ ಬೇಕಾರೆ ಆರಿಲ್ ತಿಳಿತೀನಿ. ಓಕೆನಾ? ತಗ.
ಅಲ್ಲ ಹಾ ಇದೆ ನೋಡಪ್ಪ. ಹಿಂಗೆ ಉದ್ದ ತೆಗ್ಬೇಕಾ? ಹಾ ತೆಗಿಬೇಕು. ತಡಿ ನಾನು ಆರ್ಲಿ ಚೆನ್ನಾಗಿ ಅಗದು ಮೆತ್ತಗ್ ಮಾಡ್ತೀನಿ. ಹಾ ಹಾ ಅವಾಗ ನೀನ್ ನೀಟಾಗಿ ತೆಗೆದು ಹೊರಕ್ ಹಾಕ್ಬಿಡುತ್ತೆ. ಆಯ್ತು. ಹಾ ಹಾ ಕಟ್ ಮಾಡು. ಹಾಕ್. ಅಬ್ಬಬ್ಬಬ್ಬ, ಏನ್ ಗಟ್ಟಿ ಐತು. ಎಲ್ಲ ಗಟ್ಟಿ ಐತಪ್ಪ. ಏನ್ ಗೊತ್ತಿದು ಒಳಕ್ ಹೋದಷ್ಟೆಲ್ಲ ಗಟ್ಟಿ ಆಗ್ತಾ ಹೋಗುತ್ತೆ. ಹಾ ಹಾ ಮ್ಯಾಲೆ ಬೇಕಾದ್ರೆ ಸ್ವಲ್ಪ ಮೆತ್ತಿ ಇರುತ್ತೆ. ಹಾ ಹಾ ಅದಕ್ಕಾಗಿ ಇವ್ರು ಮ್ಯಾಲೆ ಆರಾಮಾಗಿ ತಕೊಂಡ್ ಹೋಗ್ಬಿಟ್ರ. ಇಂತ ಗಟ್ಟಿ ಬದುಕು ನಮ್ಗೆ ಇಟ್ಟಾರ. ನೋಡಪ್ಪ ಇಂತ ಕೆಲಸ ಮಾಡ್ತಾರ. ಇಂತ ಬದುಕಿಗೆ ಹೆಚ್ಚಿಯಲ್ಲೋ ಯಪ್ಪ, ನನಗೆ ನೀರ್ ಇಳಿದ್ಬಿಟ್ಟು ಇಲ್ಲಿಗೆ ಮಾಡ್ಕ. ಅಯ್ಯೋ ಏನಾಗೋದಿಲ್ಲ. ಏನ್ ಕಷ್ಟ ಶಿವ ಜೀವನ. ಮಾತಾಡಿಡು ಸ್ವಲ್ಪ. ಶಿವ 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 ಶಿವ. ಹಾ ಲುಂಗಿಲ್ ವರ್ಷಿ ಒಂದ್ ಸ್ವಲ್ಪ ಮಕ. ಏನಪ್ಪ ಶೆಕೆ, ಏನವ ನೀರ್ ಇಳಿದಿದೇವಲ್ಲ. ಏಯ್, ಇವತ್ತು ಮಳೆ ಬರ್ತತಿ ಹಿಂಗಾದ್ರ. ಬರ್ಲ ಬರ್ಲ. ಮಳೆ ಅಲ್ಲ ಮಳೆ ಬರ್ಲ ಅಂತ ಇದೆಲ್ಲ ನೀರ್ ತುಂಬ್ಕೊಂಡು ಹೋದ್ರೆ ಅವಾಗ ಯಾರು ಬರ ಮತ್ತೆ ಮಾಡೋದು. ಮತ್ತೆ ಗಂಟೆ ತಗೊಳಪ್ಪ, ನೆಲ ನೀರ್ ಬಿಡ್ತೈತೆ. ಏನ್ ಮತ್ತೆ ಆತು ಎಲ್ಲ ನೀರೆಲ್ಲ ಹರಿದು ತುಂಬ್ಕೊಂಡು ಹೋಗ್ಬಿಡ್ತಾ. ಆಮೇಲೆ ಮತ್ತೆ ನಮ್ಗೆ ಇರ್ತಾರೆ ಕೆಲ್ಸ. ಆಯ್ತು. ಆಯ್ತು. ಈಗ ಏನ್ ಮಾಡೋಣ, ಟೈಮ್ ಆಯ್ತು, ಊಟ ಮಾಡೋಣ. ಹಾ ಮಾಡೋಣಪ್ಪ. ಊಟ ಮಾಡಿ ಆಮೇಲೆ ಒಂದು ಶುರು ಮಾಡೋಣ. ಏನ್ ದಣಿ ಇನ್ನ ಬರಲ್ಲ? ಬರ್ತಾನ ಡ್ಯಾಡಿ ಬರ್ತಾರ. ಇನ್ನ ಬರವತ್ತಲ್ಲ. ಹಾ ಹಾ ಬರ್ಬೋದು. ಏನಿಗ ಅದು ಆಟ ತೋರಿಸಿರೋದಲ್ಲ ಇಲ್ಲಿ. ಆಯ್ತಪ್ಪ ತೋರ್ಸಿರ್ದು, ನಾನೇನ್ ಮಾಡ್ಲಾ. ಆಯ್ತು ಏದ ಇಲ್ಲೇ ಇರ್ಲಿವ. ಅಮ್ಮ ಏನ್ ತಂದಿಯ ನೋಡೋಣ. ಊಟ ಮಾಡ್ಕೊಂಡು ಏನಪ್ಪ ಯಾವಾಗ ಬಂದ್ರಿ ನೀವು? ನಿನ್ನ ಬಂದು ನಿನ್ನೆ ಬಂದ್ರೇನ? ಅಲ್ಲ ಬೇಸ್ ಮ್ಯಾಲ್ ಮೇಲೆ ತಕೊಂಡು ಗಟ್ಟಿದಲ್ಲ ನಮಗ್ ಬಿಟ್ಟಿರಲ್ಲ. ನೀವು ಬುದ್ಧಿವಂತರ ಬಾ. ಊಟ ಮಾಡಿದಿಲ್ಲ? ಮಾಡಿ ಬಂದ್ಬಿಟ್ಟ. ನಮ್ದೇ ಲೇಟ್. ನೀನು ಅವಳೆಲ್ಲ ಬರ್ಲಿಲ್ಲ, ನನಗೆ ಬೇರೆ ಕನ್ಸ್ ಬಿದ್ದಿತ್ತು ಅಂತ ಹೇಳಿದ್ದಲ್ಲ. ಫೋನ್ ಮಾಡಿ ಎಲ್ಲ ಇದು ಮಾಡ್ದೆ ಬರ್ಲಿಲ್ಲ. ನೋಡೋಣ ಅದೇನಂತಾರಲ್ಲ, ಬೆಳಿಗ್ಗೆ ಬಿದ್ದ ಕನಸು ನಿಜ ಆಗುತ್ತಂತೆ. ನೋಡೋಣ ಏನಾದ್ರು ಸಿಗ್ಬೋದೇನು ನೋಡೋಣ. ಬಾ ಊಟ ಮಾಡೋಣ ಬಾ. ಆಯ್ತಪ್ಪ. ಹಾ ಕೂತೆ ಬಾ. ಬರ್ರಿ ನೀವು ಸ್ವಲ್ಪ ಊಟ ಮಾಡತ್ರಿ. ಬಾ ನೀನು. ಬಾ ಕೂತೆ. ಹಲೋ. ಹಾ ಇಲ್ಲಿ ಸೈಟು ವಿಸಿಟ್ಗೋಸ್ಕರ ಬಂದಿದ್ದೀನಿ. ಹೌದು, ಅಲ್ಲಿ ಏನಿದೆ ಅದು ನೋಡ್ತಾ ಇರೋ, ಒಂದು ಅರ್ಧ ಗಂಟೆಲಿ ಬರ್ತೀನಿ. ಹೌದಾ? ಅವ್ರು ಯಾರು ಕಣಯ್ಯ? ಇಲ್ಲಿ ನಾನಿದ್ದೀನಿ, ನಿಮ್ಮ ದಣಿ ಬರ್ತಾ ಇದ್ದೀನಿ ಅಂತ ಹೇಳೋರು. ನಮ್ಮ ದಣಿ ಬರ್ತಾನೆ ಅಂತ ಹೇಳು. ಹಾ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಲಿ ಅಲ್ಲಿ ಇರ್ತೀನಿ ನಾನು. ಆಯ್ತಾ? ಸರಿ.